ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ಲ ನಗರದಲ್ಲಿ 24x7 ಕುಡಿಯುವ ನೀರು ಸರಿಯಾಗಿ ಪೂರೈಕೆ ಆಗದ ಕಾರಣ ನಗರದಲ್ಲಿ ನೀರಿನ ಹಾಹಾಕಾರ ಜೋರಾಗಿದೆ. ಅಧಿಕಾರಿಗಳು ಮಾಡಬೇಕಾಗಿರುವ ಕೆಲಸವನ್ನು ಇಳಕಲ್ಲ ನಗರದ ಮೊಹಮ್ಮದ್ ಅಸ್ಲಾಂ ಬೇಪಾರಿ ಅವರು ನೀರಿನ ಸಮಸ್ಯೆಯನ್ನು ಕಂಡು ವಾರ್ಡ್ನ ಜನರಿಗೆ ಟ್ಯಾಂಕರ್ ಮೂಲಕ ಕುಡಿಯುವ ನೀರನ್ನು ಪೂರೈಸಿ ವಾರ್ಡ್ನ ಜನರ ನೀರಿನ ದಾಹವನ್ನು ತೀರಿಸಿದ್ದಾರೆ. ಸರಿಯಾಗಿ ಬಾರದ ಕುಡಿಯುವ ನೀರಿನಿಂದ ಜನರು ಪರದಾಡುವಂತಹ ಸ್ಥಿತಿ ನಗರದಲ್ಲಿ ನಿರ್ಮಾಣವಾಗಿದ್ದು, ಬೇಸಿಗೆ ಕಾಲದಲ್ಲಿ ಸರಿಯಾಗಿ ಕುಡಿಯುವ ನೀರು ಪೂರೈಸುವಲ್ಲಿ ನಗರಸಭೆ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಬಿರು ಬಿಸಿಲಿನಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರು ಸರಿಯಾಗಿ ಪೂರೈಸದ ಕಾರಣ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ನಮ್ಮ ಅಸ್ಲಾಂ ವ್ಯಾಪಾರಿ ಅವರು ಒಂದು ಟ್ಯಾಂಕ್ ತಗೊಂಬಂದು ನಮ್ಗೆ ಎಲ್ಲರಿಗೂ ನೀರಿನ ವ್ಯವಸ್ಥೆ ಮಾಡಾರ. ಅವ್ರಿಗೆ ನಮ್ಮ ಓಣಿ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಒಂದು ಟ್ಯಾಂಕರ್ ಬಂದಿದ್ರೆ ಮತ್ತೊಂದು ಟ್ಯಾಂಕರ್ ಬರ್ತೀರಿ ಮತ್ತೀಗ ಮತ್ತೆ ನಾಳೆ ಫಿಲ್ಟರ್ ನೀರು ಬರುತ್ತೆ. ಅದು ತೊಗೊಂಬಂದು ಇಲ್ಲಿ ಎಲ್ಲರಿಗೂ ಕೊಡ್ತಾರೆ ಅವರು. ನಾವು ನಮ್ಮ ಓಣಿ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ನಾನು ಮುಂದೆ ತಗೊಂಡು ಕೇಳಿ ಭಾರಿ ಅನುಕೂಲ ಆಗೈತೆ. ಭಾರಿ ಅನುಕೂಲ ರೀ. 15 ದಿವಸ ಅಂತ ನೀವು ಹೇಳ್ರಿ ಒಟ್ಟ ಇಲ್ಲಿ ನೀರು ಯಾವಾಗ ನೀರು ಚಲೋ ಆಗುತ್ತಾ ಅಲ್ಲಿ ಈ ಶುಭ ಸಂಜೆಗೆ ನಮ್ಮ ಓಣಿಗೆ 21 ಡಿಸೈನ್ಗೆ ಈ ನೀರಿಗೆ ಸಾಥ್ ಕೊಟ್ಟಂತ ಅಸ್ಲಾಂ ವ್ಯಾಪಾರಿ ಅವರಿಗೂ ಮತ್ತು ಅಜಯ್ ಸಾಬರು, ನಮ್ಮ ಇಸಾಕ್ ಅಜಯ್ ಸಾಬರು ಮತ್ತು ಈ ನೀರಿನ ಹಾಹಾಕಾರ ಭಾಳ ಇತ್ತು. ನೀರಿನ ಹಾಹಾಕಾರ ಇದ್ದಾಗ ನಮ್ಗೆ ನಾವು ನಮ್ಮ ಅಜಯ್ ಸಾಬರು ಹೋದ್ವಿ, ಹಿಂಗೆ ನೀರಿಲ್ಲ ನಮ್ಮ ಓಣ್ಯಾಗ ಅಂತಂದು ಹೇಳಿ ಮೇಲೆ ಅಸ್ಲಾಂ ವ್ಯಾಪಾರಿ ಒಂದು ಮಾತಂದ್ರು, ಇಲ್ಲ ನಾನು ನೀರು ಕಳಿಸಿನಪ್ಪ ಅಂತಂದ್ರು. ಈಗ ಇದು ಎಣ್ಣೆ ಟ್ಯಾಂಕ್ ಕಳಿಸಿದ್ದು. ಈಗ ನೀರಿಗೆ ಫಸ್ಟ್ ದಾನ ಶೇಷ ದಾನ ಯಾವ್ದಪ್ಪ ಅಂದ್ರೆ ರಕ್ತದಾನ, ಎಣ್ಣೆ ದಾನ ಯಾವ್ದಪ್ಪ ಅಂದ್ರೆ ನೀರು ದಾನ. ಮನುಷ್ಯಾಗ ನೀರಿದ್ರ ಬದುಕ್ತಾನೆ, ಜಗತ್ತಾಗ ಬದುಕೋ ಸಾಧ್ಯತೆ ಐತಿ. ಈ ಮೂರೇ ದಾನ ಯಾವಪ್ಪ ಅಂದ್ರೆ ಅನ್ನದಾನ. ಅನ್ನ ಇಲ್ಲಂದ್ರೆ ನನ್ನ ಮನುಷ್ಯ ಸಾಯ್ತಾನ, ನೀರಿದ್ರ ಕುಡಿದ್ರೆ ಬದುಕ್ತಾನ ಅಂತ ನಾನು ಹೇಳ್ತೀನಿ, ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಅಸ್ಲಾಂ ಬಾಯ್ ನಮ್ಗೆ ಹೇಳ್ತಾ ಅಲ್ಲಾಹನಿಗೆ ಅವರಿಗೆ ಏನೈತಿ ಇನ್ನು ಆಶೀರ್ವಾದ ಕೊಳ್ಳಿ, ಮುಂದಿನ ದಿನಮಾನಗಳಲ್ಲಿ ಅವರು ಕೆಲಸ ಮಾಡಬೇಕಂತಂದು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್.